ತುಂಬ ಫೀಲಿಂಗ್ಸ್ ಅನ್ನಿಸ್ತು. ನಾವು ಸುಮಾರು ಒಂದು 20-25 ವರ್ಷ ಹೋರಾಟ ಮಾಡ್ಕೊಂತ ಬಂದಿರೋದು. ಸರ್, ದಾವಣಗೆರೆ ಯೂನಿವರ್ಸಿಟಿಯಿಂದ 2 months ಬ್ಯಾಕ್ ಗೌರವ ಡಾಕ್ಟ್ರೇಟ್ ಅವಾರ್ಡ್ ಆಯಿತು. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಏನು ಇಟ್ಕೊಂಡು ಜಿಲ್ಲಾದವರು ನನಗೆ ಮತ್ತು ಪದ್ಮಶ್ರೀ ಅವಾರ್ಡ್ ಬಂತು. ಯಾರಿಗೆ? ನಮ್ಮ ಡಾಕ್ಟರ್ ಸುರೇಶ್ ಅನಗವಾಡಿಗೆ. ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ವಾಮದೇವಪ್ಪನವರಿಗೂ ಕೂಡ ವಿಶ್ವವಾಣಿ ಪತ್ರಿಕೆ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಬಂತು. ಅದಕ್ಕೋಸ್ಕರ 3 ಜನಕ್ಕೂ ಒಟ್ಟಿಗೆ ಇಟ್ಕೊಂಡಿದ್ದಾರೆ ಸರ್ ಇವತ್ತು. ತುಂಬ ಫೀಲಿಂಗ್ಸ್ ಅನ್ನಿಸ್ತು. ನಾವು ಸುಮಾರು ಒಂದು 20-25 ವರ್ಷ ಹೋರಾಟ ಮಾಡ್ಕೊಂತ ಬಂದಿರೋದು. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಸೆನೆಟ್ ಸಿಂಡಿಕೇಟ್ ಸದಸ್ಯನಾಗಿದ್ದೆ 10 ವರ್ಷ ಹೆಚ್ಚು ಕಡಿಮೆ. ಎಲೆಕ್ಟೆಡ್ಸಿನ ಇಲ್ಲಿನೂ ಕೂಡ 1 ವರ್ಷ ಇದ್ದೆ. ಆಮೇಲೆ ಟೆಂಪ್ರರಿ ಟೀಚರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಇದ್ದೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಕೂಡ ಗೆದ್ದೆ ನಾನು 92ರಲ್ಲಿ. ಒಂದು 700-800 ಮೆಂಬರ್ಸ್ ಪರ್ಮನೆಂಟ್ ಆಯಿತು ನನ್ನ ಜೊತೆಗೆ ಏಡೆಡ್ ಕಾಲೇಜಲ್ಲಿ. ಅಲ್ಲಿಂದ 93ರಲ್ಲಿ ಸೆನೆಟಿಗೆ ಬಂದೆ ನಾನು. ಕುವೆಂಪು ಯೂನಿವರ್ಸಿಟಿ ಇತ್ತು ಅವಾಗ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಯೂನಿವರ್ಸಿಟಿ ಮಾಡಬೇಕನ್ನೋ ಉದ್ದೇಶದಿಂದ ಆ ಸಂದರ್ಭದಲ್ಲಿ ನಮ್ಮ SS ಮಲ್ಲಿಕಾರ್ಜುನವರು ಕೂಡ 94ರಲ್ಲಿ 93ರಲ್ಲಿ ಸೆನೆಟ್ ಸಿಂಡಿಕೇಟ್ ಇದ್ದರು. ಆಮೇಲೆ ಬಾಪೂಜಿ ವಿದ್ಯಾಸಂಸ್ಥೆಯಿಂದ ಆವಾಗಲೇ ರಾಮಕೃಷ್ಣ ಹೆಗಡೆ ಕಾಲದಲ್ಲೇ 50 ಎಕರೆ ಜಮೀನು ಫ್ರೀ ಕೊಟ್ಟಿದ್ರಲ್ಲಿ ಏನು ಯೂನಿವರ್ಸಿಟಿ ಇದೆ. ಆಮೇಲೆ ರಾಜನಹಳ್ಳಿ 24 ಎಕರೆ ಕೊಟ್ಟಿದ್ರು. ಅದು ಖಾಲಿ ಬಿದ್ದಿತ್ತು. ಖಾಲಿ ಬಿದ್ದಾಗ ಏನಾದರೂ ಮಾಡಿ ಇದು ಮಾಡಬೇಕು ಅಂತೇಳಿ ಯಜಮಾನ್ರಿಗೆ, ಅಂದರೆ ನಾವು ಯಜಮಾನ್ರು ಅಂದರೆ ಶಿವಶಂಕರಪ್ಪ ಯಜಮಾನ್ರು ಅಂತೀವಿ, ಅವ್ರನ್ನಾಗ ಫಾಲೋಅಪ್ ಮಾಡ್ಕೊಂಡು ನಾವು ಮಲ್ಲಿಕಾರ್ಜುನವ್ರು ಫಾಲೋಅಪ್ ಮಾಡ್ಕೊಂಡು ಹೇಳಿ ಬಾಪೂಜಿ ಸಂಸ್ಥೆಯಿಂದ ಮೊದಲು 1 ಕೋಟಿ ಬಿಲ್ಡಿಂಗನ್ನು 1 ಫ್ಲೋರ್ ಕಟ್ಸಿಕೊಟ್ರು ಫ್ರೀಯಾಗೇ. ನಂತರ ಆಮೇಲೆ JS ಪಟೇಲ್ CM ಇದ್ದ 40 ಲಕ್ಷ ಅವ್ರು ಕೊಟ್ಟರು. ಮತ್ತು ಇನ್ನು 50 ಲಕ್ಷ ಮತ್ತೆ ಸಾಹೇಬರು ಹಾಕಿ 1.5 ಕೋಟಿ ಸಂಸ್ಥೆಯಿಂದ ಕೊಟ್ಟು ಒಂದು ಬಿಲ್ಡಿಂಗ್ ಆದಮೇಲೆ ನಾವು ಯೂನಿವರ್ಸಿಟಿಯನ್ನು ಕ್ಲೈಮ್ ಮಾಡಿದ್ವಿ. ಆವಾಗಲೇ ಯೂನಿವರ್ಸಿಟಿ ಆಗಬೇಕು, ಯಾಕಂದರೆ ಇಲ್ಲಿಂದ 130 ಕಿಲೋಮೀಟ್ರ್ ಹೋಗ್ಬೇಕಾಯ್ತು. ಮಕ್ಳಿಗೆ ತೊಂದರೆ ಆಗ್ತಿತ್ತು. ಇಲ್ಲಿಂದ ಮಕ್ಳು ಯಾರು ಪೋಸ್ಟ್ ಗ್ರಾಜುಯೇಷನ್ ಯಾರೂ ಮಾಡ್ತಿರಲಿಲ್ಲ. ಆ ಒಂದು ಸಲುವಾಗಿ ಒಂದು ಆರ್ಗನೈಸ್ ಮಾಡ್ಕೊಂಡ್ಬಿಟ್ಟು ಹೋರಾಟ ಅಲ್ಲಿಂದ ಶುರುವಾಗಿದ್ದು 2009ರಲ್ಲಿ ತಳಬಾಳು ಶಿವಮೂರ್ತಿ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ಅವು ತಳಬಾಳು ಹುಣ್ಣಿಮೆ ಆಯಿತು. ಆವಾಗ ಯಡಿಯೂರಪ್ಪ CM ಎಲ್ಲ ಪಕ್ಷದವರು ಒಟ್ಟಿಗೆ ಸೇರಿ ಅವ್ರ ಮೇಲೆ ಪ್ರೆಷರ್ ಹಾಕಿದಾಗ ಗುರುಗಳು ಪ್ರೆಷರ್ ಹಾಕಿ 2009ರಲ್ಲಿ ಯೂನಿವರ್ಸಿಟಿ ಪ್ರಾರಂಭ ಆಯಿತು. ಆ ಯೂನಿವರ್ಸಿಟಿ ಪ್ರಾರಂಭ ಆದಾಗಲೇ ನಮ್ಮ ಹೆಸರು ತುಂಬ ಓಡ್ತು ಅವಾಗ. ಆಮೇಲೆ ಇಲ್ಲೇನು ಯೂನಿವರ್ಸಿಟಿ ಜಾಗ 4 ಅದು ಹಿಂದೆನೇ ಆವಾಗಲೇ DC ಕೊಟ್ಬಿಟ್ಟಿದ್ರು 94ರಲ್ಲೇ. ಅದನ್ನು ಹೋರಾಟ ಮಾಡಿ ಉಳಿಸಿದ್ವಿ. ಮತ್ತು ತಿರ್ಗಾ 3 ವರ್ಷ ಕೆಳಗೆ ಮತ್ತೆ 4 ಎಕರೆ 4 ಎಕರೆ ಬೇರೆ ಬೇರೆ ಉದ್ದೇಶಗಳು SP DC ಬಂಗ್ಲೆಗೆಲ್ಲ ಮಾಡಿ ಅದನ್ನು ನಿಲ್ಲಿಸಿದ್ದೀವಿ. ಆಮೇಲೆ ನಾನು ಟೀಚರ್ಸ್ ಅಸೋಸಿಯೇಷನ್ ಕುವೆಂಪು ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಒಂದು 20-22 ವರ್ಷ. ಆಮೇಲೆ ಸ್ಟೇಟ್ ಕಾಲೇಜ್ ಟೀಚರ್ಸ್ ಅಸೋಸಿಯೇಷನ್ ಅಧ್ಯಕ್ಷ 5 ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿ UGC ಹೋರಾಟದಲ್ಲಿ ಮಂಚೂಣಿನ ಆಲ್ ಓವರ್ ಇಂಡಿಯಾ ನ್ಯಾಷನಲ್ ಲೆವೆಲ್ ಲೀಡ್ರಾಗಿ ಕೆಲಸವನ್ನು ಮಾಡಿ ಈ ರೀತಿಯಾಗಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ, ಆದರೆ ಈಗ ಕೆಲವು ಕಡೆ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಬೇಕು ಅಂತ ಅದನ್ನೇ ನಾನು ಅದನ್ನೇ ಹೇಳ್ತಾ ಇರೋದು. ಏನಾಗಿದೆ ಅಂತಂದರೆ ಕನ್ನಡ ಮಾಧ್ಯಮ ಶಾಲೆಗಳು ಇದೆ. ಇವತ್ತೇನೋ ಕಾನ್ವೆಂಟ್ ಸಂಸ್ಕೃತಿ ಹೊಂಟ್ಬಿಟ್ಟಿದೆ. ಆರ್ಡಿನರಿ ಪರ್ಸನ್ ಏನು ಮಾಡ್ತಾನೆ ಕಾನ್ವೆಂಟ್ ಸಂಸ್ಕೃತಿಗೆ ಹೊಂಟ್ಬಿಟ್ಟಿದ್ದಾರೆ. ಈಗ ಆ ರೀತಿಯಾಗಿ ಏನಾಗಿದೆ, ಶಾಲೆಗಳು ನೋಡಿದರೆ ಎಷ್ಟು ಎಂಥ ಫೀಲ್ಡ್ ಇದೆ ಅಂತ ಮಕ್ಕಳೇ ಇಲ್ಲ ಅಲ್ಲಿ. ನಾನು ಸುಮಾರು ನಾನು MLC 2014ರಲ್ಲಿ ಕಾಂಗ್ರೆಸ್ಸಿಂದ ನಿಂತಿದ್ದು, ಸ್ವಲ್ಪ ಅದರಲ್ಲಿ ಹೋಯ್ತು. ಎಲ್ಲ ಶಾಲೆಗಳು ಕಾಂಟ್ಯಾಕ್ಟ್ನಾಗಿದ್ದಾವೆ. ಈ ಥರ ಈ ಕನ್ನಡ ಸಾಹಿತ್ಯ ಪರಿಷತ್ ಅವ್ರು ಏನು ಕೆಲಸ ಮಾಡ್ತಾರೆ. ಇವತ್ತೇನಾಗಿದೆ ಅಂದರೆ ಸರ್ಕಾರಗಳು ಅವಕ್ಕೆ ಸಪೋರ್ಟ್ ಮಾಡ್ತಾ ಹೋಗಬೇಕು. ಸಪೋರ್ಟ್ ಮಾಡೋದು ಒಂದು ಕಡೆ ನಿಂತಿದೆ. ಆಮೇಲೆ ಈ ಕೇಳಿದಕ್ಕೆಲ್ಲ ಸ್ಕೂಲ್ ಕೊಡ್ತಾಯಿದ್ದಾರೆ. ಕೇಳಿದ ಸ್ಕೂಲ್ಗಳು ಕೊಡ್ತಾಯಿದ್ದಾರೆ, ಕಾಲೇಜ್ಗಳು ಕೊಡ್ತಾಯಿದ್ದಾರೆ. ಮತ್ತು ಈ ಕಡೆ ಬಂದರೆ ಎಲ್ಲಿಂದ ಬರ್ತಾರೆ ಅವ್ರು ಗೌರ್ಮೆಂಟಿಗೆ? ಆಮೇಲೆ ಇವತ್ತೇನಂದರೆ ದುಡ್ಡಿಗೆ ಬೆಲೆ ಇಲ್ಲ. ಈಗ ಒಂದು ಕಾಲದಲ್ಲಿ ಬೆಲೆ ಇತ್ತು. ಇವತ್ತೇನಾಗಿದೆ ಸುಮ್ಮನೆ ಕೊಟ್ಕೊಂತ ಹೋಗ್ತಾಯಿದ್ದಾರೆ. ಆ ಕಾನ್ವೆಂಟ್ಗಳು ಎಲ್ಲಿ ನೋಡಿದ್ರು ಬಸ್ಗಳು. ಮತ್ತು ಗೌರ್ಮೆಂಟ್ ಶಾಲೆಗಳಿಗೆ ಎಲ್ಲಿ ಹೋಗ್ತಾರೆ? ಇವತ್ತೇನಂದರೆ ಪೇರೆಂಟ್ಸ್ ಏನಂದರೆ ಮಕ್ಕಳು ಕಡಿಮೆ ಒಬ್ಬೊಬ್ರು ಇರ್ತಾರೆ. ನಮ್ಮ ಮಕ್ಕಳು ಓದಲಿ ಅಂತೇಳಿ ಎಷ್ಟಾರು ಕಷ್ಟ ಅಲ್ಲ ಅಂದ್ರೆ ಕಾನ್ವೆಂಟ್ ಅಂದ ಕೂಡಲೇ ಅಲ್ಲಿ ಸೇರಿಸ್ಬಿಡ್ತಾರೆ. ಅದು ಪರಿಸ್ಥಿತಿ. ಸರ್ಕಾರಿ ಶಾಲೆ ಶಿಕ್ಷಣ ಚೆನ್ನಾಗಿದೆ, ಯಾಕೆ ಕಾನ್ವೆಂಟ್ ಹೋಗ್ತಾರೆ ಅಂತ ಅವ್ರ ಅದು ಪ್ರಶ್ನೆ ಏನಿಷ್ಟೇ. ಈಗ ಏನಾಗಿದೆ ಅಂತಂದರೆ ಈ ಎಜುಕೇಷನ್ ಚೆನ್ನಾಗಿ ಇಂಗ್ಲೀಷ್ ಕಲಿಸ್ಕೊಡ್ತಾರಲ್ಲ ಅಂತ ಅಲ್ಲಿ ಈ ಮೊನ್ನೆ ಸರ್ಕಾರ ಏನು ಮಾಡಿ ಅಲ್ಲಿನೂ ಇಂಗ್ಲೀಷ್ ಕಲಿಸ್ತೀವಿ ಅಂತಾರೆ.
ಒಂದು ಸರಿ ಸೆಟಪ್ ಬಿದ್ದೋಗಿದ್ದು ಮೇಲೆ ಎದ್ದೇಳೋದು ತುಂಬ ಕಷ್ಟ.